ನಿಮ್ ಲೆಕ್ಕದಲ್ಲಿ ಹಾರ್ಮೋನ್ಸ್ ಅಂದ್ರೆ ಏನು? ನಿಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ನಾನು ಸ್ವಲ್ಪ ತಿಳ್ಕೊತೀನಿ ಯಾಕೆ ನಮ್ ದೇಶದಲ್ಲಿ 5 ಮಹಿಳೆಯರಲ್ಲಿ 1 ಮಹಿಳೆಗೆ PCOD, PCOS ಅಥವಾ ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇದರಿಂದ ತುಂಬಾ ಜಾಸ್ತಿ ಹೇರ್ ಲಾಸ್ ಆಗ್ತಿರತ್ತೆ, ಮುಖದ ಮೇಲೆ ಪಸ್, ಪಿಂಪಲ್ಸ್, ಮೊಡವೆಗಳು, ಆಕ್ನಿ, ಬ್ರೇಕ್ಔಟ್ಸ್, ಪೆಲ್ವಿಕ್ ಪೇನ್, ಮುಟ್ಟು ಸರಿಯಾಗದೆ ಇರೋದು, ತುಂಬಾನೇ ಹಸಿವಾಗೋದು, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಜಾಸ್ತಿ ಆಗಿರೋದು, ಹೈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್, ಇನ್ಫರ್ಟಿಲಿಟಿ, ಮಕ್ಕಳಾಗದೆ ಇರೋದು, ಫ್ಲೋ ಜಾಸ್ತಿ ಆಗೋದು, ಹೀಗೆ ಎಣಿಸೋದಕ್ಕೆ ಆಗದೆ ಇರೋಷ್ಟು ಪ್ರಾಬ್ಲಮ್ಸ್, ಜೊತೆಗೆ ಮೂಡ್ ಸ್ವಿಂಗ್ಸ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಬರೀ ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಡಯಟ್ ಪ್ಲಸ್ ಒಂದಷ್ಟು ಟಿಪ್ಸ್ ಇಂದ ಹೇಗೆ ಇದನ್ನ ರಿವರ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೆಲ್ಫ್ ಲವ್ ಅಂದ್ರೆ ಬರೀ ಸ್ಕಿನ್ ಕೇರ್, ಹೇರ್ ಕೇರ್ ಮಾತ್ರ ಅಲ್ಲ, ನಿಮ್ಮ ಬಾಡಿಯ ಒಳಗಡೆನೂ ನೀವು ಕೇರ್ ಮಾಡ್ಬೇಕಾಗತ್ತೆ. ನಿಮ್ಮ ದೇಹವನ್ನ ಕೂಡ ತಿಳ್ಕೋಬೇಕು. ನಿಮ್ಮ ದೇಹ ನಿಮ್ಗೆ ಸಿಗ್ನಲ್ ಕೊಡ್ತಿರತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು. ನೀವೇನಾದ್ರೂ PCOD, PCOS, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ನಿಂದ ಬಳಲ್ತಾ ಇದ್ರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬರೀ 10 ನಿಮಿಷದಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲಿಸ್. ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ ಎಲ್ಲಾ ಬ್ಯೂಟಿಫುಲ್ ಜನರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ದಂಗೆ ನೋಡ್ತಾ ಇದ್ರು, ಬೇಗ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯ ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್ ನ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಐ ಹೋಪ್ ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಇವತ್ತಿಗೆ 3.5 ವರ್ಷದ ಹಿಂದೆ ನನಗೆ PCOS ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಅದನ್ನ ನಾನು ಹೇಗೆ ರಿವರ್ಸ್ ಮಾಡ್ಕೊಂಡೆ, ನಾನು ಯಾವೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂಡೆ, ಯಾವೆಲ್ಲ ಸ್ಟೆಪ್ಸ್ ಅನ್ನ ಇನ್ಕ್ಲೂಡ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನಿಮ್ಗೆ. ಹಾಸ್ಪಿಟಲ್ ತೋರಿಸಿ 6 ಮಂತ್ಸ್ ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇರ್ಲಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಹೀಗೆ ಇದ್ರೆ ಆಗೋದಿಲ್ಲ ಅಂತ ಟ್ಯಾಬ್ಲೆಟ್ಸ್ ತಗೋತಾನೆ ನನ್ನ ಲೈಫ್ ಸ್ಟೈಲ್ ಅಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೊಂಡೆ. ಆವಾಗ ಹೋಗಿ ಜಸ್ಟ್ 2 ಮಂತ್ಸ್ ಅಲ್ಲಿ ನನ್ನ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಹೋಯ್ತು. ಇವಾಗ ನಾನು ತುಂಬಾನೇ ಅಂದ್ರೆ ತುಂಬಾ ಹ್ಯಾಪಿ ಆಗಿದ್ದೀನಿ. ಮಂತ್ಲಿ ಟ್ಯಾಬ್ಲೆಟ್ಸ್ ತಿಂತಿರುವಾಗ ನನ್ನ ವೇಟ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ಕೊಂಡೆ ಎಲ್ಲವನ್ನ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬರೀ 10 ನಿಮಿಷದಲ್ಲಿ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಏನ್ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೋತೀರಾ. ಫಸ್ಟ್, ಸ್ಟ್ರೆಸ್ ಅನ್ನ ತಗೊಳ್ಬಾರ್ದು. ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡಿ, ಮ್ಯಾನೇಜ್ ಮಾಡಿ. ಸ್ಟ್ರೆಸ್ ಅಂದ್ರೆ ಏನು? ಇವತ್ ನಮ್ಮ ಅತ್ತೆ ಬೈದ್ರಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಓವರ್ ಆಗಿ ಥಿಂಕ್ ಮಾಡೋದು. ಇವತ್ ನನಗೆ ನಮ್ಮ ಅತ್ತೆ ಅಡಿಗೆ ಮಾಡೋದಕ್ಕೆ ಹೇಳೇ ಇಲ್ಲ, ಅವರೇ ಅಡಿಗೆ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೆಸ್ ತಗೊಳ್ಳೋದು, ಓವರ್ ಆಗಿ ಥಿಂಕ್ ಮಾಡೋದು. ಅಥವಾ ನಮ್ಮಮ್ಮ ನನಗೆ ಬೈದ್ಬಿಟ್ರಲ್ಲ, ಏನಾಗಿದೆಯೋ ಏನೋ, ಸಿಟ್ಟಾಗಿದಾರ ನನ್ ಮೇಲೆ ಅಂತ ಹೇಳ್ಬಿಟ್ಟು ಓವರ್ ಆಗಿ ಥಿಂಕಿಂಗ್ ಮಾಡೋದು, ಅದನ್ನೇ ಸ್ಟ್ರೆಸ್ ಅಂತಾರೆ. ಕನ್ನಡದಲ್ಲಿ ಚಿಂತೆ ಅಂತಾರೆ. ಒಂದೇ ವಿಷಯದ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡೋದು. ನೀವೇನಾದ್ರೂ ಈ ಸ್ಟ್ರೆಸ್ ನ ಮ್ಯಾನೇಜ್ ಮಾಡಿದ್ರೆ ಇಲ್ಲೇ ನಿಮ್ಮ ಪ್ರಾಬ್ಲಮ್ 70% ನಷ್ಟು ಸಾಲ್ವ್ ಆಗ್ಬಿಡತ್ತೆ. ಜಸ್ಟ್ ಚಿಲ್, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಅವ್ರು ಹೀಗಂದ್ರು, ಇವ್ರು ಹಾಗಂದ್ರು ಅನ್ನೋದನ್ನ ತಲೆಯಿಂದ ಮೊದಲು ತೆಗೆದುಹಾಕಿ. ಇದೇ ಸ್ಟ್ರೆಸ್ ಇಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರು ಆಗತ್ತೆ. ನನ್ನ ಮಾತಿನ ಅರ್ಥ, ರಿಲ್ಯಾಕ್ಸ್ ಮಾಡಿ, ಓವರ್ ಆಗಿ ಥಿಂಕ್ ಮಾಡಬೇಡಿ. ಹೇಗಾಗ್ತಿದ್ಯೋ ಹಾಗಾಗೋದಕ್ ಬಿಡಿ. ಏನಾದ್ರು ಅಂತಾರ, ಅಲ್ಲೇ ಬಿಟ್ಬಿಡಿ ಅದನ್ನ ಜಾಸ್ತಿ. ಸೆಕೆಂಡ್ ಇಂಪಾರ್ಟೆಂಟ್ ವಿಷಯ, ನಿದ್ದೆ ಚೆನ್ನಾಗಿ ಮಾಡೋದು. ನೀವು ಎಷ್ಟೇ ಮಕ್ಕಳ ತಾಯಿ ಆಗಿರ್ಲಿ, ನೀವು ಆಫೀಸ್ ವರ್ಕಿಗೆ ಹೋಗಿ ಮನೇನು ಮ್ಯಾನೇಜ್ ಮಾಡ್ತಾ ಇರ್ಬೋದು, ನೀವ್ ಹೇಗೆ ಇದ್ರು 7ರಿಂದ 8 ಗಂಟೆ ಮಿನಿಮಮ್ ನಮ್ಮ ಬಾಡಿಗೆ, ನಮ್ಮ ಬ್ರೈನ್ಗೆ ರೆಸ್ಟ್ ಬೇಕೇ ಬೇಕು. ಅವಾಗ್ಲೇ ಅದು ಚೆನ್ನಾಗಿ ಫಂಕ್ಷನ್ ಮಾಡೋದಕ್ಕೆ ಸಾಧ್ಯ. ನಿದ್ದೆ ನೀವು ಕಡಿಮೆ ಮಾಡಿದ್ರೆ ಅಲ್ಲಿಂದಾನೇ ಪ್ರಾಬ್ಲಮ್ ಶುರು ಆಗತ್ತೆ. ಕಂಪ್ಲೀಟ್ ಆಗಿ 7ರಿಂದ 8 ಗಂಟೆ ನಿದ್ದೆ ಚೆನ್ನಾಗಿ ಮಾಡಲೇಬೇಕು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಡಯಟ್. ಇಷ್ಟನ್ನೆಲ್ಲ ಮಾಡಿ ನೀವು ಸಿಕ್ಕಿದ್ದೆಲ್ಲ ತಿಂತೀರಾ ಅಂದ್ರೆ ನಡೆಯಲ್ಲ. ಸ್ಪೆಷಲಿ ಇನ್ ದಿಸ್ ಕೇಸ್, ಮೈದಾ ಹಿಟ್ಟಿಂದ ಮಾಡಿರುವಂತ ಪದಾರ್ಥ ಅಥವಾ ಎಣ್ಣೆಲಿ ಕರೆದಿರುವಂತ ಪದಾರ್ಥ ಆಗಿರ್ಲಿ, ಪ್ರಾಸೆಸ್ ಫುಡ್ ಅಂದ್ರೆ ಪ್ಯಾಕೆಟ್ ಅಲ್ಲಿ ಬಂದಿರುವಂತ ಫುಡ್ ಅಥವಾ ಜಾಸ್ತಿ ಪ್ರಾಸೆಸ್ ಆಗಿರುವಂತ ಫುಡ್ ಅನ್ನ ನೀವು ತಿನ್ಲೇಬಾರ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮಣ್ಣಿನ ಒಳಗಡೆ ಬೆಳೆದಿರುವಂತ ತರಕಾರಿ ಲೈಕ್ ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ, ಮಶ್ರೂಮ್ ಇದನ್ನೆಲ್ಲ ತಿನ್ಬಾರ್ದು. ಬಿಕಾಸ್ ಇದೆಲ್ಲ ರೂಟ್ ವೆಜಿಟೇಬಲ್ಸ್. ಇದರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂಡ್ ತುಂಬಾ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಇದು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಏಕ್ದಮ್ ಸೆ ಸ್ಪೈಕ್ ಮಾಡುತ್ತೆ. ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ. ಇದೇ ನಿಮ್ಗೆ PCOD, PCOS, ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್
ಎಲ್ಲ ಬರೋದಕ್ಕೆ ಮೇನ್ ಕಾರಣ ಅಂದ್ರೆ ಇದೆ, ನೀವು ಕಾರ್ಬೋಹೈಡ್ರೇಟ್ಸ್ ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುವಂತ ಆಹಾರವನ್ನ ತಿನ್ಬಾರ್ದು. ಇದ್ರ ಮೇಲೆ ನೀವು ಆ ರೂಟ್ ವೆಜಿಟೇಬಲ್ಸ್ ನ ತಿಂದ್ರೆ ನಿಮ್ಮ ಬಾಡಿಗೆ ತುಂಬಾನೇ ಕಷ್ಟ ಆಗತ್ತೆ ಶುಗರ್ ಸ್ಪೈಕ್ ಅನ್ನ ತಡೆಯೋದು. ಲೈಕ್ ಕ್ರಿಟಿಕಲ್, ಇದನ್ನ ಯಾವ ಡಾಕ್ಟರ್ಸು ಮೇನ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲೇ ಶುರು ಆಗತ್ತೆ ಮೆಡಿಸಿನ್ಸ್. ಡಯೆಟ್ ಇದರ ಮೇನ್ ಸೊಲ್ಯೂಷನ್. ನೀವು ಯಾವ ರೀತಿಯ ಆಹಾರ ತಿನ್ಬೇಕು ಅನ್ನೋದನ್ನ ನೋಡಿ ಕರೆಕ್ಟ್ ಆಗಿ ಚೂಸ್ ಮಾಡಿ. ಡೀಟೇಲ್ ಆಗಿ ಕಂಪ್ಲೀಟ್ ಮೀಲ್ ಪ್ಲಾನ್ ಬೇಕು ಅಂದ್ರೆ PCOD PCOS ಗೆ ಕಂಪ್ಲೀಟ್ ಮೀಲ್ ಪ್ಲಾನ್ ಬೇಕು ಅಂದ್ರೆ ಎಕ್ಸಸೈಸ್. ಡೈಲಿ 30 ರಿಂದ 45 ನಿಮಿಷ ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಯಾಕೆ ಮಾಡಬೇಕು ಅಂದ್ರೆ ಎಕ್ಸಸೈಸ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ರಕ್ತ ಸಂಚಲನೆ ಜಾಸ್ತಿ ಆಗತ್ತೆ. ರಕ್ತ ಸಂಚಲನೆ ಜಾಸ್ತಿ ಹೈ ಇಂಟೆನ್ಸಿಟಿ ವರ್ಕೌಟ್ ಅಲ್ಲ, ಸ್ವಲ್ಪನೇ ನಿಧಾನವಾಗಿ ಶುರು ಮಾಡಿ. ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಸೂರ್ಯ ನಮಸ್ಕಾರ ಇಸ್ ದ ಬೆಸ್ಟ್. ನಾನು ಬರೀ ಸೂರ್ಯ ನಮಸ್ಕಾರವನ್ನ ಮಾಡ್ತಿದ್ದೆ, ಈಗಲೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದರಿಂದ ಸಿಗೋ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಬೆನಿಫಿಟ್ಸ್ ಸಿಗತ್ತೆ. ಇದು ವರ್ಲ್ಡ್ಸ್ ಬೆಸ್ಟ್ ಎಕ್ಸಸೈಸ್. ಎಲ್ಲಾ ತರದ ಪ್ರಾಬ್ಲಮ್ಸ್ಗೆ ಇದೊಂದೇ ಸೊಲ್ಯೂಷನ್. ವೇಟ್ ಲಾಸ್, PCOD PCOS, ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಎಲ್ಲಾ ತರದ ಪ್ರಾಬ್ಲಮ್ಸ್ಗೂ ಇದೊಂದೇ ಸೊಲ್ಯೂಷನ್. ಇದರಿಂದ ನಿಮ್ಮ ಬಾಡಿಗೆ 3 ಅಮೇಸಿಂಗ್ ಬೆನಿಫಿಟ್ಸ್ ಸಿಗುತ್ತೆ. ಫಸ್ಟ್ ಒನ್, ವೇಟ್ ಮ್ಯಾನೇಜ್ಮೆಂಟ್, ತೂಕ ನಿಯಂತ್ರಣ. ಎಕ್ಸ್ಟ್ರಾ ಕ್ಯಾಲರೀಸ್ ನ ಬರ್ನ್ ಮಾಡುತ್ತೆ. PCOD PCOS, ಥೈರಾಯ್ಡ್ ನಿಂದ ನಿಮ್ಮ ವೇಟ್ ಏನಾದ್ರೂ ಗೇನ್ ಆಗ್ತಾ ಇದ್ರೆ, ಜಾಸ್ತಿ ಆಗ್ತಾ ಇದ್ರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ನ ರೆಗ್ಯುಲೇಟ್ ಮಾಡುತ್ತೆ. ಹಾರ್ಮೋನ್ ಸಮತೋಲನವಾಗಿ ಇಡುತ್ತೆ. ಪೆಲ್ವಿಕ್ ರೀಜನ್ಗೆ ರಕ್ತ ಸಂಚಲನೆಯನ್ನ ಜಾಸ್ತಿ ಮಾಡುತ್ತೆ. ಸ್ಟ್ರೆಸ್ ರಿಲೀಫ್, ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅನ್ನ ಕಡಿಮೆ ರಿಲೀಸ್ ಮಾಡುತ್ತೆ. ನಿಮ್ಗೆ ಇದರಿಂದ ಸ್ಟ್ರೆಸ್ ಕೂಡ ನೀವು ಮ್ಯಾನೇಜ್ ಮಾಡಬಹುದು. ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಆಗೋದಕ್ಕೆ ಬಿಡಲ್ಲ. ಬಟ್ ಒಂದೇ ದಿನ 20 ರಿಂದ 30 ನಿಮಿಷ ಹೀಗೆ ಶುರು ಮಾಡಕ್ ಹೋಗ್ಬೇಡಿ. ಮೊದಲನೇ ದಿನ 3 ರಿಂದ 5 ಸುತ್ತುಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ 2 ಅಥವಾ 1 ಜಾಸ್ತಿ ಮಾಡ್ಕೊಳ್ತಾ ಹೋಗಿ 30 ರಿಂದ 45 ನಿಮಿಷಕ್ಕೆ ಸ್ಟಾಪ್ ಮಾಡಿ. ಇದರಿಂದ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಾಡಿ. ಇಷ್ಟನ್ನೆಲ್ಲ ಮಾಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಳಿ, ಸರಿಯಾಗಿ ತಗೊಳ್ಳಿ. ಅದ್ರ ಜೊತೆಗೆ ಈ ಲೈಫ್ ಸ್ಟೈಲ್ ಚೇಂಜಸ್ ನ ಮಾಡ್ಕೊಳ್ಳಿ. ರಿಸಲ್ಟ್ ತುಂಬಾ ಫಾಸ್ಟ್ ಆಗಿ ಸಿಗತ್ತೆ. ಸೊ ಐ ಆಮ್ ಪ್ರಿಟಿ ಶೋರ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಹಾರ್ಮೋನ್ಸ್ ಅನ್ನ ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಹೇಗೆ ಖುಷಿಯಾಗಿರ್ಬೇಕು, ಹೇಗೆ ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ಎಲ್ಲವನ್ನ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಮೇಝಿಂಗ್ ಇನ್ಫಾರ್ಮೇಶನ್ಗಳಿಗಾಗಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.